ಖಾಮೋಶ್, ಮೌನದ ಹಿಂದೆ ನಿಗೂಢ ಲೆಕ್ಕಾಚಾರ. ಮಾಡಲಿಲ್ಲವ ವಿಶ್, ಮುರಿದು ಬಿತ್ತ ಗೆಳೆತನ, ದೂರ ತೀರ. ದರ್ಶನ್ ಕೇಸ್ ಫೈಟ್ ಮಾಡಲು ಫಿಕ್ಸ್ ಆದ್ರ ಆಖ್ಯಾತ ನ್ಯಾಯವಾದಿ. ಮಾರ್ಚ್ ಮೊದಲ ವಾರ ದಚ್ಚು ಎಂಟ್ರಿ, ಫ್ಯಾನ್ಸ್ಗೆ ಅವತ್ತೇ ಯುಗಾದಿ. ಇದು ಕರ್ನಾಟಕದ ನಂಬರ್ 1 ಫಿಲ್ಮ್ ಶೋ ಸಿನಿ ಅಡ್ಡಾ ಸ್ಪೆಷಲ್ ಮಾತಾಡೋ ಓ ಮೌನ. ಮೌನ, ಬರೀ ಮೌನ. ಪವಿತ್ರ ಗೌಡ ಮೌನದ ದಾರಿ ಹಿಡಿದಿದ್ದಾರೆ. ಜೈಲಿಂದ ಹೊರಬಂದು 2 ಮಾಸ ಉರುಳಿದ ಮೇಲೆ ವೃತ್ತಿಯ ಕಡೆ ಗಮನ ಕೊಟ್ಟಿದ್ದಾರೆ. ಫೆಬ್ರವರಿ 16 ದರ್ಶನ್ ಹುಟ್ಟುಹಬ್ಬ. ಆಪ್ತರೆಲ್ಲರೂ ಪ್ರೀತಿ ಪಾತ್ರ ದರ್ಶನ್ ಕುರಿತು ಪುಟಗಟ್ಲೆ ಪದ್ಯ ಬರೆದು ಪೋಸ್ಟ್ ಮಾಡಿದ್ದಾರೆ. ಆದರೆ ಪವಿತ್ರ ಮಾತ್ರ ಸಂಬಂಧವೇ ಇಲ್ಲವೆಂಬಂತೆ ತಾಯಿಯ ಕುರಿತಾಗಿ ಪೋಸ್ಟ್ ಹಾಕಿದ್ದಾರೆ. ಅಮ್ಮನನ್ನ ಮಾತ್ರ ಹಾಡಿ ಹೊಗಳಿದ್ದಾರೆ. ಪವಿತ್ರ ಈ ಪೋಸ್ಟ್ ಹಿಂದಿದ್ಯಾ ನಿಗೂಢ ಲೆಕ್ಕಾಚಾರ? 10 ವರ್ಷಗಳ ದರ್ಶನ್ ಸ್ನೇಹ ಜೈಲಿಂದ ಹೊರಬಂದ ಮೇಲೆ ಶಾಶ್ವತವಾಗಿ ಕೊನೆಯಾಗುವ ಸೂಚನೆ ಇದೆಯಾ? ಪವಿತ್ರ ಅಪ್ಪಿಕೊಂಡಿರುವ ಈ ಗಾಢ ಮೌನ ಹೇಳ್ತಿರೋದಾದ್ರೂ ಏನು? ಪವಿತ್ರ ದೂರ ತೀರಯಾನದ ಕಥೆ ಏನು? ಪವಿತ್ರ ಹಾಗೂ ದರ್ಶನ್ ಪ್ರಯಾಣ ಕವಲು ದಾರಿಯಲ್ಲಿ ಸಾಕ್ತಾ ಇದೆಯಾ? ಆ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳು ಈಗ ಬರ್ತಿದೆ, ನೋಡಿ ನಿಮ್ಮ ಮುಂದೆ. ಪವಿತ್ರ ಖಾಮೋಶ್, ಮೌನದ ಹಿಂದೆ ನಿಗೂಢ ಲೆಕ್ಕಾಚಾರ. ಮಾಡಲಿಲ್ಲವ ವಿಶ್, ಮುರಿದು ಬಿತ್ತ ಗೆಳೆತನ, ದೂರ ತೀರ. ಜೈಲಿಂದ ಹೊರಬಂದ ಮೇಲೆ ಪವಿತ್ರ ತನ್ನ ಬದುಕಿನ ಪ್ರತಿ ಹಂತವನ್ನ ಹೇಳ್ಕೊಳ್ಳೋಕೆ ಸೋಷಿಯಲ್ ಮೀಡಿಯಾವನ್ನೇ ವೇದಿಕೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಭಾವನೆಗಳನ್ನ ಪೋಸ್ಟ್ ಮಾಡ್ತಾರೆ. ಬದಲಾದ ಬದುಕಿನ ಚಿತ್ರಣವನ್ನ ತೆರೆದಿಡ್ತಾರೆ. ಪವಿತ್ರಗೆ ಕಳೆದ ವರ್ಷಗಳು ಹೀಗಿರಲಿಲ್ಲ. ಮುಚ್ಚಿದ ಸಂಬಂಧದಲ್ಲೂ ಬೆಚ್ಚನೆಯ ಬೆಂಗಾವಲಿತ್ತು. ಆದ್ರೆ ಇದೀಗ ಬಿಚ್ಚಿಟ್ಟ ಸಂಬಂಧದಲ್ಲೂ ಬಿಸಿ ಉಸಿರು ಬಿಡುವಂತಾಗಿದೆ. ಕಳೆದ ವರ್ಷ ದರ್ಶನ್ ಜೊತೆಗಿನ 10 ವರ್ಷಗಳ ಸಂಬಂಧವನ್ನ ಪವಿತ್ರ ಬಿಚ್ಚಿಡುವ ಮನಸ್ಸು ಮಾಡಿದ್ಮೇಲೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಯಿತು. ಎಲ್ಲಿಂದ ಶುರುವಾದ ಪವಿತ್ರ ಇನ್ಸ್ಟಾಗ್ರಾಮ್ ಪೋಸ್ಟ್ ಕ್ರಾಂತಿ ಎಲ್ಲಿವರೆಗೆ ಬಂದು ತಲುಪಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಕೆಲವೊಂದು ಸ್ನೇಹ ಸಂಬಂಧಗಳು ಮುಚ್ಚಿಟ್ಟಷ್ಟು ಭದ್ರವಾಗಿರುತ್ತೆ, ಕೆಲವೊಂದು ತೋರಿಸಿದಷ್ಟು ಭದ್ರವಾಗುತ್ತೆ ಅನ್ನೋದು ಇದಕ್ಕೇನಾ ಅಂತ ಪವಿತ್ರ ಕೇಳ್ಕೊಂಡು ಮುನ್ನುಗ್ತಾ ಇರುವಂತೆ ಅವರ ನಡೆ ಹೇಳ್ತಾ ಇದೆ. ಇದೇ ಪ್ರೇಮಿಗಳ ಹಬ್ಬದ ದಿನ ಪ್ರೇಮಿ ಕಟ್ಟಿಕೊಟ್ಟಿದ್ದ ಪ್ರೇಮದ ಕಾಣಿಕೆಗೆ ಮರುಜೀವ ಕೊಟ್ಟರು ಪವಿತ್ರ. ಫ್ಯಾಷನ್ ಡಿಸೈನಿಂಗ್ ನಲ್ಲಿ ವೃತ್ತಿ ಕಟ್ಕೊಳ್ಳೋಕೆ ಮನಸ್ಸು ಮಾಡಿದ್ದಾಗ 2022 ಅಕ್ಟೋಬರ್ ತಿಂಗಳಲ್ಲಿ ಬೊಟಿಕ್ ಶುರುವಾಯಿತು. ಜೂನ್ 11ನೇ ತಾರೀಕು ಪವಿತ್ರ ಜೈಲ್ ಸೇರಿದ ಮೇಲೆ ನಿಂತಿದ್ದ ಪವಿತ್ರ ಬಟ್ಟೆ ಅಂಗಡಿ ಈಗ ಮತ್ತೆ ತೆರೆದುಕೊಂಡಿದೆ. ದೀಪ ಹಚ್ಚಿ ಮತ್ತೆ ಬೆಳಗುವ ಮನಸ್ಸು ಮಾಡಿರುವ ಪವಿತ್ರ ಮಾತ್ರ ಫೆಬ್ರವರಿ 16ನೇ ತಾರೀಕು ಮೌನಕ್ಕೆ ಶರಣಾಗಿದ್ದು ನಿಗೂಢ ಕಥೆಯನ್ನೇ ಹೇಳ್ತಾ ಇದೆ. ಏನದು ಹಾಗಾದ್ರೆ? ಕಷ್ಟದಲ್ಲಿ ಜೊತೆಗಿದ್ದವರು, ಜೊತೆಗಿಲ್ಲದವರು, ಅಭಿಮಾನಿಗಳು, ಆಪ್ತರು, ಆಪ್ತರೆಂದು ಹೇಳಿಕೊಳ್ಳೋರು ಎಲ್ಲರೂ
ದರ್ಶನ್ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ. ಜೈಲಿಂದ ಬಂದ ಬಳಿಕ ದರ್ಶನ್ಗೆ ಈ ಬಾರಿಯ ಹುಟ್ಟುಹಬ್ಬ ಹೊಸ ಉತ್ಸಾಹದ ಜೊತೆಗೆ ಆಶ್ಚರ್ಯವನ್ನ ಉಂಟು ಮಾಡಿದ್ರಲ್ಲಿ ಡೌಟ್ ಇಲ್ಲ. 9 ಸಿನಿಮಾಗಳು ಕೈಲಿದೆ, ಕುಟುಂಬವೂ ಜೊತೆಗಿದೆ, ಕೇಸಲ್ಲಿ ಹೋರಾಡುವ ಶಕ್ತಿಯೂ ಹೆಚ್ಚಾಗಿದೆ, ಕೈ ಹಿಡಿಯುವ ಕೈಗಳ ಸಂಖ್ಯೆ ಅಧಿಕವಾಗಿದೆ. ದರ್ಶನ್ 48ನೇ ವರ್ಷದ ಹುಟ್ಟುಹಬ್ಬ ಎಷ್ಟೆಲ್ಲ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ ಮೇಲೂ ಆಪ್ತ ಗೆಳತಿ ಮಾತ್ರ ಖಾಮೋಶ್ ಆಗಿದ್ದಾರೆ. ಅಸಲಿಗೆ ಯಾವ ಗೆಳತಿಗಾಗಿ ದರ್ಶನ್ ಜೈಲಿಗೆ ಹೋಗುವ ರಿಸ್ಕ್ ತೆಗೆದುಕೊಂಡ್ರೋ, ಕೊಲೆ ಆರೋಪಿಯಾದ್ರೋ ಆ ಗೆಳತಿಯಿಂದ ದರ್ಶನ್ ದೂರ ಉಳಿಯುವಂತಹ ನಿರ್ಧಾರಕ್ಕೆ ಬಂದ್ಬಿಟ್ರ. ಹಿಂಗೊಂದು ಅನುಮಾನ ಹುಟ್ಟಿದ್ದು ದರ್ಶನ್ ಹುಟ್ಟುಹಬ್ಬದ ದಿನ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸೇರಿದಂತೆ ಇಡೀ ದರ್ಶನ್ ಕಡೆಯವರು ಅತ್ಯಂತ ಕಾಳಜಿಯಿಂದ ದರ್ಶನ್ಗೆ ಶುಭ ಕೋರಿದ್ದಾರೆ. ಹೊಸ ಸಿನಿಮಾಗಳು ಘೋಷಣೆಯಾಗಿದೆ. ಸೋಷಿಯಲ್ ಮೀಡಿಯಾ ತುಂಬೆಲ್ಲ ದರ್ಶನ್ಗೆ ವಿಶ್ ಕಾರ್ಡ್ ಟ್ರೆಂಡಿಂಗ್ನಲ್ಲಿದೆ. ಹೇಗೆ ಪವಿತ್ರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗ್ತಾರೆ. ಆದ್ರೆ ಪವಿತ್ರ ಹಾಡಿ ಹೊಗಳಿದ್ದು ಅಮ್ಮನನ್ನ. ದರ್ಶನ್ ಹುಟ್ಟುಹಬ್ಬದ ದಿನ ದರ್ಶನ್ ವಿಚಾರವಾಗಿ ಪವಿತ್ರ ಯಾವ ಪೋಸ್ಟ್ ಅನ್ನು ಹಾಕಲಿಲ್ಲ. ಇದರ ಹಿಂದೆ ಯಾವ ಉದ್ದೇಶ ಇದೆ, ಯಾರ ಪ್ರಭಾವ ಇದೆ, ಇನ್ಯಾರ ಒತ್ತಡ ಅಡಗಿದೆ, ಮನಸ್ಸೇ ಬದಲಾಯ್ತಾ ಅನ್ನೋದಂತೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಪವಿತ್ರ ಮಾತ್ರ ದರ್ಶನ್ ಬರ್ತ್ಡೇ ಸಂಭ್ರಮಕ್ಕೂ ತಮಗೂ ಸಂಬಂಧನೇ ಇಲ್ಲ ಅನ್ನೋ ತರ ತೋರಿಸ್ಕೊಟ್ಟಿದ್ದಾರೆ. ತಾಯಿ ಜೊತೆಗಿನ ಫೋಟೋಗಳ ರೀಲ್ಸ್ ಅನ್ನ ಹಂಚಿಕೊಂಡಿದ್ದಾರೆ. ಎಲ್ರಿಗಿಂತ ಬೆಸ್ಟ್ ನಮ್ಮಮ್ಮ ಅಂದಿದ್ದಾರೆ ಪವಿತ್ರ ಗೌಡ. ನನ್ನ ಶಕ್ತಿಯೇ ಅಮ್ಮ ಹಾಗೂ ನನ್ನನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿರುವಾಗ, ನನ್ನ ಜೀವನದ ಏರುಪೇರುಗಳನ್ನು ಎದುರಿಸುವಾಗ ನನಗೆ ಇನ್ನಷ್ಟು ಬಲ ಕೊಡ್ತಾರೆ. ಅವಳಲ್ಲಿ ಅತಿಯಾದ ಉತ್ತಮ ಗುಣ ಅಂದ್ರೆ ಅವಳ ಸಹನಶೀಲತೆ. ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೇನೆ ಅಮ್ಮ ಇಂತಿ ಪವಿತ್ರ ಗೌಡ. ಹೀಗೆ ಪವಿತ್ರ ತಾಯಿಯೇ ಸರ್ವಸ್ವ ಎಂಬ ವಿಚಾರ ಹೇಳ್ಕೊಂಡಿದ್ದಾರೆ. ಪವಿತ್ರ ಈ ಮಾತು ನಾನಾ ಅರ್ಥಗಳನ್ನ ಹುಡುಕೊಂಡು ಹೋಗೋದ್ರಲ್ಲಿ ಅನುಮಾನ ಇಲ್ಲ. ದರ್ಶನ್ ಹುಟ್ಟುಹಬ್ಬದ ದಿನ ಅಮ್ಮನ ಪ್ರೀತಿಗೆ ಮಿಗಿಲಾಗಿ ಇನ್ಯಾರ ಕೃಪೆಯೂ ತಮ್ಮ ಮೇಲಿಲ್ಲ ಅನ್ನೋದನ್ನ ಪವಿತ್ರ ಇಂಡೈರೆಕ್ಟ್ ಆಗಿ ಹೇಳಿದ್ರ. ಹಿಂಗೊಂದು ಚರ್ಚೆ ಅಂತೂ ನಡೀತಾ ಇದೆ. ಯಾಕಂದ್ರೆ ಸ್ನೇಹದ ವಿಚಾರ ಬಹಿರಂಗ ಆದ ದಿನಗಳಲ್ಲೇ ಪವಿತ್ರ ನಿರ್ಭೀಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ಗೆ ಶುಭಾಶಯ ಕೋರ್ತಾ ಇದ್ದವರು, ಜೊತೆಗಿನ ಪೋಸ್ಟ್ ಹಾಕ್ತಾ ಇದ್ರು. ಆದ್ರೆ ಇದೀಗ ಅಮ್ಮನ ಪೋಸ್ಟ್ ಹಾಕಿ ಪರೋಕ್ಷವಾಗಿ ಸಂಬಂಧ ಮುರಿದಿರೋದ್ರ ಬಗ್ಗೆ ಸೂಚನೆ ಕೊಡ್ತಾ ಇದ್ದಾರಾ.
ದರ್ಶನ್ ಕಾರಣಕ್ಕೆ ಪವಿತ್ರ ಒಡೆತನದ ಸ್ಟುಡಿಯೋ ಲಾಂಚ್ ಆಗುವ ವೇಳೆ ಅನೇಕ ನಟಿಯರು ಪವಿತ್ರಗೆ ಜೊತೆಯಾಗಿದ್ರು. ಸ್ಟುಡಿಯೋ ಉಡುಪುಗಳಿಗೆ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು. ಆದರೆ ರೀಲಾಂಚ್ ವೇಳೆ ಅವರಲ್ಲಿ ಯಾರೊಬ್ಬರೂ ಹತ್ರ ಸುಳಿದಾಡಲೇ ಇಲ್ಲ. ಪವಿತ್ರಾಗೂ ಇದೆಲ್ಲ ಬೆಳವಣಿಗೆಯಿಂದ ಬೇಸರಗೊಂಡಂತೆ ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಕಷ್ಟದಲ್ಲಿ ಜೊತೆಗಿರುವ ತಾಯಿ ಬಗ್ಗೆ ಪವಿತ್ರ ಪೋಸ್ಟ್ ಹಾಕಿ ಇನ್ಮುಂದೆ ಜೀವನಕ್ಕೆ ಇರೋದು ತಮ್ಮ ಕುಟುಂಬ ಮಾತ್ರ ಅನ್ನೋದನ್ನ ಹೇಳ್ಬಿಟ್ರ. ಕಾಲವೇ ನಿರ್ಧರಿಸಬೇಕು. ಕೊಲೆ ಆರೋಪದಡಿ ಜೈಲು ಸೇರಿದಾಗಲೂ ಒಂಟಿತನ ಅನುಭವಿಸಿದಂತಹ ಪವಿತ್ರ ಈಗಲೂ ಒಂಟಿಯಾಗಿರುವಂತೆ ಚಿತ್ರಣ ಕಾಣಿಸ್ತಾ ಇದೆ. ಇನ್ನು ದರ್ಶನ್ ಕೂಡ ಜೈಲಿಂದ ಹೊರಬಂದ ಬಳಿಕ ಕುಟುಂಬದ ಜೊತೆಯಲ್ಲೇ ಇದ್ದಾರೆ. ಹೀಗಾಗಿ ಪವಿತ್ರ ದರ್ಶನ್ ಸ್ನೇಹ ಮುರಿದು ಬಿತ್ತ. 10 ವರ್ಷದ ಸ್ನೇಹ ಮುಗಿದ ಅಧ್ಯಾಯವಾಯ್ತಾ? ಪವಿತ್ರ ದೂರ ತೀರ ಯಾನ ಶುರು ಮಾಡಿದ್ರ? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಹುಟ್ಟೋದ್ರಲ್ಲಿ ಸಂಶಯ ಇಲ್ಲ. ಭಾರತಿ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.